ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಇವತ್ತು ಯಾವುದೇ ರೀತಿಯಾದಂಥ ಕ್ರೋಶೆ ಡಿಸೈನ್ ಹೇಳ್ಕೊಡ್ತಾ ಇಲ್ಲ, ನಾನು ಬೀಡೆಡ್ ಡಿಸೈನ ಹೇಳ್ಕೊಡ್ತಾ ಇದ್ದೀನಿ. ಸೊ ಫಸ್ಟಿಗೆ ಇಲ್ಲಿ 4 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಈ ಥ್ರೆಡ್ಗೆ ಸ್ವಲ್ಪ ಗ್ಲೂ ಹಾಕೋಣ ಟಿಪ್ಪಲ್ಲಿ. ಸೊ ಗ್ಲೂ ಏನಕ್ಕೆ ಹಾಕೋದು ಅಂದರೆ, ಈ ಥರ ಗ್ಲೂ ಅಪ್ಲೈ ಮಾಡೋದ್ರಿಂದ ನಾವು ಈಸಿಯಾಗಿ ನೀಡಲ್ ಒಳಗೆ ಈ ಥರ ಇನ್ಸರ್ಟ್ ಮಾಡ್ಕೊಬೋದು. ನೋಡಿ, ನೀವು ಎಷ್ಟೇ ಸ್ಮಾಲ್ ಇರೋ ನೀಡಲ್ ತೊಗೊಂಡ್ರೂ ಈಸಿಯಾಗಿ ಅದ್ರ ಒಳಗಡೆ ಇನ್ಸರ್ಟ್ ಮಾಡ್ಕೊಬೋದು. ಸೊ ಈಗ ನಾನು ಇನ್ಸರ್ಟ್ ಮಾಡ್ಕೊತೀನಿ. ಸೊ ಅದು ಡಬಲ್ ಆದಾಗ 8 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಈಗ ಡಿಸೈನ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಈ ಡಿಸೈನ್ ಬಂದು ಬೇಸಿಕ್ ಹನಿಕೋಮ್ ಡಿಸೈನ್ ಥರನೇ ಇದೆ, ಬಟ್ ಮಿಡಲಲ್ಲಿ ಬೀಡ್ಸನ್ನು ಆ್ಯಡ್ ಮಾಡ್ಕೊತೀವಿ. ಫಸ್ಟಿಗೆ ನೋಡಿ, ಈ ಥರ ಬಟ್ಟೆಗೆ ನೀಡಲನ್ನು ಇನ್ಸರ್ಟ್ ಮಾಡಿಕೊಂಡು ಬ್ಯಾಕ್ ಸೈಡಿಂದ ಈ ಥರ ಪುಲ್ ಮಾಡ್ಕೋಣ. ಸೊ ಆದಷ್ಟು ಲೆಂತನ್ನು ಸ್ವಲ್ಪ 5 to 6 ಇಂಚ್ ಅಷ್ಟು ಲೆಂತನ್ನೇ ಬಿಡಿ. ಬಿಕಾಸ್ ನಾವು ಈ ಡಿಸೈನಲ್ಲಿ ನಾಟ್ಸನ್ನು ಹಾಕ್ತಾ ಇರ್ತೀವಿ ಒಂದು 2-3 ಸ್ಟೆಪ್ಪಲ್ಲಿ, ಹಾಗಾಗಿ. ಸೊ ಇದಾದಮೇಲೆ ನಾನು ಒಂದು ನೀಡಲ್ ಹೆಲ್ಪಿಂದ ಈ ಥರ ನಾಟನ್ನು ಹಾಕ್ಕೊತೀನಿ. ಸೊ ಕರೆಕ್ಟಾಗಿ ಬಟ್ಟೆ ಎಡ್ಜಿಗೆ ಒಂದು ನಾಟನ್ನು ಹಾಕ್ಕೊತೀನಿ. ಇವಾಗ ಮತ್ತೆ ಪಕ್ಕದಲ್ಲೇ ನಾನು ಇದೇ ಥರ ಇನ್ನೂ ಒಂದು ಸಲ ನಾಟನ್ನು ಹಾಕ್ಕೊತೀನಿ. ಹಾಗೆ ಡಿಸ್ಟೆನ್ಸ್ ಬಂದು ನಾನಿಲ್ಲಿ 1 ಸೆಂಟಿಮೀಟರ್ ಗ್ಯಾಪನ್ನು ತೊಗೊಂಡು ಮತ್ತೆ ನೀಡಲನ್ನು ಈ ಥರ ಇನ್ಸರ್ಟ್ ಮಾಡಿಕೊಂಡು ಥ್ರೆಡ್ಡನ್ನು ಟ್ರಿಮ್ ಮಾಡ್ಕೊತೀನಿ. ಸೊ ಟ್ರಿಮ್ ಆದಮೇಲೆ ಮತ್ತೆ ನಾನು ನಾಟನ್ನು ಹಾಕ್ಕೊತೀನಿ. ನಾಟ್ ಹಾಕಬೇಕಾದ್ರೆ ಯಾವಾಗಲೂ ಟೈಟಾಗಿ ನಾಟ್ ಹಾಕ್ಕೊಬೇಕಾಗತ್ತೆ. ಅಂದರೆ ಆ ಬಟ್ಟೆ ಪಕ್ಕದಲ್ಲೇ ಕರೆಕ್ಟಾಗಿ ಬರೋ ಹಾಗೆ ನಾಟ್ ಹಾಕ್ಕೊಬೇಕು. ನಮ್ಮದೇನು ಅಲ್ಲಿ ಪಲ್ಲು ಎಡ್ಜ್ ಏನಿರುತ್ತೆ ಅಲ್ಲಿಗೆ ಕರೆಕ್ಟಾಗಿ ನಾಟ್ ಹಾಕ್ಕೊಳ್ಳಿ. ಲೂಸಾಗಿ ನಾಟನ್ನು ಹಾಕ್ಕೊಳ್ಬೇಡಿ, ಡಿಸೈನು ಚೆನ್ನಾಗಿ ಬರೋದಿಲ್ಲ. ಇದೇ ಥರ ನೀವು ಸ್ಯಾರಿ ಫುಲ್ಲಾಗಿ ಕಂಪ್ಲೀಟ್ ಮಾಡ್ಕೊಳ್ಳಿ ಫಸ್ಟ್ ಸ್ಟೆಪ್ಪು. ಬಟ್ ಫಸ್ಟ್ 2 ನಾಟ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ತೊಗೊಂಡಿರ್ತೀರೋ ಅದೇ ಡಿಸ್ಟೆನ್ಸನ್ನೇ ನಾವು ಟಿಲ್ ಎಂಡ್ ಮೇಂಟೈನ್ ಮಾಡಬೇಕಾಗತ್ತೆ. ಸೊ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ. ನೋಡ್ತಾ ಇರ್ಬೋದು, ಡಿಸ್ಟೆನ್ಸ್ ಬಂದು ಈಕ್ವಲ್ ಆಗಿದೆ. ಇವಾಗ ನಾನು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಏನು ನಾಟ್ ಹಾಕಿರೋ ಬಂಚ್ ಇದೆಯಲ್ಲ ಅದನ್ನು ಫುಲ್ಲಾಗಿ ತೊಗೊಂಡು ಅದರ ಪಕ್ಕದಲ್ಲಿ ಏನು ನಾಟ್ ಇದೆಯಲ್ಲ ಅದರಲ್ಲಿರೋ ಥ್ರೆಡ್ಡನ್ನು ಹಾಫ್ ಡಿವೈಡ್ ಮಾಡ್ಕೊತೀನಿ. ಸೊ ಹಾಫ್ ಡಿವೈಡ್ ಮಾಡಿಕೊಂಡು ಇದು ಎರಡನ್ನೂ ಸೇರಿಸ್ಕೊಂಡು ನಾವು ನಾಟನ್ನು ಹಾಕ್ಕೊಳ್ಬೇಕು. ಸೊ ಈ ಥರ ನಾಟ್ ಹಾಕಬೇಕಾದ್ರೆ ಮೇಲೆ ಏನು 2 ನಾಟ್ ಇದೆಯಲ್ಲ ಆದಷ್ಟು ಆ 2 ನಾಟ್ ಮಧ್ಯ ಈ ನಾಟ್ ಬರೋ ಹಾಗೆ ನಾವು ನಾಟನ್ನು ಮಾಡ್ಕೊಬೇಕಾಗುತ್ತೆ. ಸೊ 2 ನಾಟ್ ಮಧ್ಯ ನಾಟ್ ಬಂದರೆ ಡಿಸೈನು ಚೆನ್ನಾಗಿ ಕಾಣೋದು. ಸೊ ನೆಕ್ಸ್ಟಿಗೆ ಇನ್ನು ಹಾಫ್ ಏನಿದೆ ಆ ಹಾಫು ಮತ್ತು ನೆಕ್ಸ್ಟ್ ನಾಟ್ ಹಾಕಿದ್ದೀನಲ್ಲ ಅದರಲ್ಲಿ ಹಾಫ್ ಥ್ರೆಡ್ಡನ್ನು ಡಿವೈಡ್ ಮಾಡ್ಕೊತೀನಿ. ಸೊ ಈ ಥರ ಎರಡರಲ್ಲೂ ಹಾಫ್ ಥ್ರೆಡ್ಡನ್ನು ಡಿವೈಡ್ ಮಾಡಿಕೊಂಡು ಈ ಎರಡಕ್ಕೂ ನಾವು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ನೋಡಿ, ನಾನು ಬೀಡ್ ಆ್ಯಡ್ ಮಾಡೋಕ್ಕೆ ಈ ಥರ ಗೇರ್ ವಯರ್ನ ತೊಗೊಂಡಿದ್ದೀನಿ. ಅದನ್ನು ಜಸ್ಟ್ ವಿ ಶೇಪಲ್ಲಿ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಫಸ್ಟ್ ಹಾಫ್ ಇದೆಯಲ್ಲ ಅದಕ್ಕೆ ಈ ಥರ ಗೇರ್ ವಯರನ್ನು ನಾನು ಇನ್ಸರ್ಟ್ ಮಾಡಿಕೊಂಡೆ. ಇವಾಗ ಒಂದು ಸ್ಮಾಲ್ ಬೀಡನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಸ್ಮಾಲ್ ಮೆಟಲ್ ಬೀಡ್ ತೊಗೊಂಡಿದ್ದೀನಿ. ಇದು 3 mm ಸೈಜಿನ ಮೆಟಲ್ ಬೀಡ್. ಸೊ ಇವಾಗ ಬೀಡನ್ನು ಈ ಥರ ಇನ್ಸರ್ಟ್ ಮಾಡಿಕೊಂಡು ಪುಲ್ ಮಾಡಿದ್ರೆ ಸೊ ಬೀಡ್ ಬಂದು ಈಸಿಯಾಗಿ ಆ ಥ್ರೆಡ್ ಒಳಗೆ ಇನ್ಸರ್ಟ್ ಆಗುತ್ತೆ. ಇವಾಗ ನೆಕ್ಸ್ಟ್ ನಾಟ್ ಏನು ಹಾಕಿದ್ದೀವಿ ಅಲ್ಲ ಅದರಲ್ಲಿ ಹಾಫ್ ಡಿವೈಡ್ ಮಾಡ್ಕೊಬೇಕು. ಸೊ ಹಾಫ್ ಡಿವೈಡ್ ಮಾಡಿಕೊಂಡು ಈ ಹಾಫ್ಗೂ ನಾನು ಮತ್ತೆ ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಈ ಥರ ಗೇರ್ ವಯರನ್ನು ಆ ವಿ ಶೇಪಲ್ಲಿ ಏನು ನಾನು ಫೋಲ್ಡ್ ಮಾಡಿದ್ದೆ ಅದನ್ನು ಒಳಗೆ ಇನ್ಸರ್ಟ್ ಮಾಡಿ ನೋಡಿ ಮತ್ತೆ ನಾನು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಬೀಡ್ ಆ್ಯಡ್ ಆದಮೇಲೆ ಇವಾಗ ಈ ಎರಡನ್ನು ಸೇರಿಸ್ಕೊಂಡು ನಾವು ನಾಟನ್ನು ಹಾಕ್ಕೊಬೇಕಾಗುತ್ತೆ. ಸೊ ನೋಡಿ, ಹಾಫ್ ಎರಡರಲ್ಲೂ ನಾವು ಡಿವೈಡ್ ಮಾಡಿಕೊಂಡು ಬೀಡನ್ನು ಎರಡಕ್ಕೂ ಒಂದೊಂದು ಇನ್ಸರ್ಟ್ ಮಾಡ್ಕೊಂಡಿದ್ದೀನಿ.
ಇದಾದಮೇಲೆ ಇದೆರಡನ್ನು ಸೇರಿಸ್ಕೊಂಡು ನಾನಿಲ್ಲಿ ನಾಟನ್ನು ಹಾಕ್ಕೊತೀನಿ. ಸೊ ಇವಾಗಲೂ ಅಷ್ಟೇ ನಾಟ್ ಹಾಕಬೇಕಾದ್ರೆ 2 ಬೀಡ್ ಏನು ಹಾಕಿದ್ದೀವಲ್ಲ ಅದ್ರ ಮಧ್ಯಕ್ಕೆ ಕರೆಕ್ಟಾಗಿ ನಾಟ್ ಪ್ಲೇಸ್ ಆಗಬೇಕು. ಸೊ ನೋಡಿ ಈ ಥರ ನಾಟ್ ಆಯಿತು. ಇವಾಗ ರಿಮೈನಿಂಗ್ ಹಾಫ್ ಏನಿತ್ತಲ್ಲ ಅದು ಮತ್ತು ನೆಕ್ಸ್ಟ್ ನಾಟ್ ಏನು ಹಾಕಿದ್ದೀವಿ ಅಲ್ಲಿ ಹಾಫನ್ನು ಡಿವೈಡ್ ಮಾಡ್ಕೊಬೇಕು. ಸೊ ಇದೆರಡನ್ನು ಡಿವೈಡ್ ಮಾಡಿ ಇಲ್ಲಿ ಯಾವುದೇ ಥರ ಬೀಡನ್ನು ಆ್ಯಡ್ ಮಾಡೋದು ಬೇಕಾಗಿಲ್ಲ. ಜಸ್ಟ್ ಹಾಗೆ ಎರಡನ್ನು ಸೇರಿಸ್ಕೊಂಡು ಒಂದು ನಾಟನ್ನು ಹಾಕೋಣ. ಸೊ ಒಂದು ಸಲ ಬೀಡ್ ಆ್ಯಡ್ ಮಾಡಿದ್ರೆ ಒಂದು ಸಲ ಬೀಡ್ ಆ್ಯಡ್ ಮಾಡೋದು ಬೇಡ. ಸೊ ಇಷ್ಟೇ ಡಿಸೈನು, ಈ ಸ್ಟೆಪ್ ಬಂತು, ಇಷ್ಟೇ ಈಸಿಯಾಗಿದೆ. ನಾನು ಇದೇ ಥರ ಕಂಟಿನ್ಯೂ ಮಾಡ್ಕೊತೀನಿ. ಇವಾಗ ನೆಕ್ಸ್ಟ್ ಹಾಫ್ ಡಿವೈಡ್ ಮಾಡಿಕೊಂಡು ಇದಕ್ಕೆ ಬೀಡ್ಸನ್ನು ಆ್ಯಡ್ ಮಾಡ್ಕೊತೀನಿ. ಸೊ ಈ ಸ್ಟೆಪ್ ಕೂಡ ಕಂಪ್ಲೀಟ್ ಆಗಿದೆ. ನಾನು ಸ್ಟಾರ್ಟಿಂಗಲ್ಲಿ ಡಿಸೈನ್ನ ಯಾವ ರೀತಿ ಸ್ಟಾರ್ಟ್ ಮಾಡ್ಕೊಂಡಿದ್ನೋ ಎಂಡಲ್ಲೂ ನಾನು ಅದೇ ಥರ ಎಂಡ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ನೋಡೋಣ. ಫಸ್ಟ್ ನಾಟ್ ಏನಿದೆ ಅಲ್ಲ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ತೊಗೊಳ್ಬೇಕು. ಅದ್ರ ಪಕ್ಕದಲ್ಲಿ ಏನು ನಾಟ್ ಇದೆಯಲ್ಲ ಅದರಲ್ಲಿ ನಾವು ಹಾಫ್ ಡಿವೈಡ್ ಮಾಡ್ಕೊಬೇಕು. ಸೊ ಕ್ಲೀನಾಗಿ ಹಾಫ್ ಪೋರ್ಷನ್ನ ಡಿವೈಡ್ ಮಾಡ್ಕೋಣ. ಸೊ ಹಾಫ್ ಡಿವೈಡ್ ಆದಮೇಲೆ ಈ ಹಾಫ್ಗೆ ನಾವು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಈ ಥರ ಮತ್ತೆ ನಾನು ಗೇರ್ ವೈರನ್ನು ಇನ್ಸರ್ಟ್ ಮಾಡಿಕೊಂಡು ಒಂದು ಬೀಡನ್ನು ಆ್ಯಡ್ ಮಾಡ್ಕೊತೀನಿ. ಇವಾಗ ಬೀಡ್ ಆ್ಯಡ್ ಆಗಿದೆ. ಬೀಡ್ ಆ್ಯಡ್ ಆದಮೇಲೆ ಫಸ್ಟು ನಾಟು ಮತ್ತು ಈ ಹಾಫ್ ಏನು ಡಿವೈಡ್ ಮಾಡ್ಕೊಂಡಿದ್ವಲ್ಲ ಬೀಡ್ ಹಾಕ್ಕೊಂಡಿದ್ವಲ್ಲ ಆ ಹಾಫನ್ನು ನಾವು ಎರಡನ್ನು ಸೇರಿಸಿ ಒಂದು ನಾಟನ್ನು ಹಾಕ್ಕೊಳ್ಬೇಕು. ಆ್ಯಕ್ಚುಲಿ ನಾನಿಲ್ಲಿ ಸ್ಟಾರ್ಟಿಂಗಲ್ಲಿ ನಾನು ಹೇಳ್ದಾಗೆ ಲೆಂತು ಜಾಸ್ತಿ ತೊಗೊಬೇಕಿತ್ತು, ಬಟ್ ಸಾರಿ ನಾನಿಲ್ಲಿ ಚಿಕ್ಕದಾಗಿ ತೊಗೊಂಡ್ಬಿಟ್ಟೆ. ಹಾಗಾಗಿ ಇಲ್ಲಿ ನಾಟ್ ಹಾಕೋದಕ್ಕೆ ಕಷ್ಟ ಆಗ್ತಾಯಿದೆ. ಬಟ್ ನೀವು ಯಾವಾಗಲೂ ಈ ಥರ ಡಿಸೈನ್ನ ಸ್ಟಾರ್ಟ್ ಮಾಡಬೇಕಾದ್ರೆ ಆದಷ್ಟು 5 to 6 ಇಂಚ್ ಲೆಂತನ್ನೇ ತೊಗೊಳ್ಳಿ. ಸೊ ಇವಾಗ ನೋಡಿ ನಾನು ನಾಟ್ ಹಾಕ್ಕೊಂಡೆ. ಇವಾಗ ಒಂದು ಬೀಡ್ ಫಿಕ್ಸ್ ಆಗಿದೆ. ನೆಕ್ಸ್ಟ್ ಹಾಫ್ ಇದೆಯಲ್ಲ ಆ ಹಾಫ್ಗೂ ನಾವು ಒಂದು ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಇವಾಗ ಇದಕ್ಕೆ ಒಂದು ಬೀಡ್ ಆ್ಯಡ್ ಮಾಡ್ಕೋಣ. ಬೀಡ್ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ನಾಟ್ ಏನಿದೆ ಅಲ್ಲ ನಾವು ಯಾವುದೇ ಬೀಡ್ಸನ್ನು ಹಾಕ್ತೀರಾ ಹಾಗೆ ನಾಟ್ ಹಾಕಿದ್ವಲ್ಲ ಅದರಲ್ಲಿ ಹಾಫನ್ನು ಡಿವೈಡ್ ಮಾಡ್ಕೋಣ. ಅದರಲ್ಲಿ ಹಾಫ್ ಪೋರ್ಷನ್ನ ಡಿವೈಡ್ ಮಾಡಿಕೊಂಡು ಆ ಹಾಫು ಮತ್ತು ಇಲ್ಲಿ ನಾವೇನು ಒಂದು ಬೀಡ್ ಹಾಕಿದ್ವಲ್ಲ ಈ ಹಾಫ್ ಇದೆಯಲ್ಲ ಇದು ಎರಡನ್ನು ಸೇರಿಸ್ಕೊಂಡು ನಾವು ನಾಟನ್ನು ಹಾಕ್ಕೊಬೇಕಾಗತ್ತೆ. ಸೊ ಈ ಥರ ಒಂದರಲ್ಲಿ ನಾಟ್ ಬೀಡ್ ಬರುತ್ತೆ, ಇನ್ನೂ ಒಂದರಲ್ಲಿ ಬೀಡ್ ಬರಲ್ಲ. ಈ ಥರ ಎರಡನ್ನು ಸೇರಿಸ್ಕೊಂಡು ನಾವು ನಾಟನ್ನು ಹಾಕ್ಕೊಬೇಕು. ನಾನು ಹೇಳಿದ್ನಲ್ಲ ಲೆಂತ್ ಸ್ವಲ್ಪ ಚಿಕ್ಕದಾಗಿ ತೊಗೊಂಡ್ಬಿಟ್ಟೆ, ಹಾಗಾಗಿ ಇಲ್ಲಿ ಸ್ವಲ್ಪ ಕಷ್ಟ ಆಗ್ತಾಯಿದೆ, ಸಾರಿ. ಸೊ ಈ ಥರ ನಾಟ್ ಆಯಿತು. ಅಲ್ಲಿ ಕೆಳಗಡೆನೂ 2 ಬೀಡ್ ಫಿಕ್ಸ್ ಆಗಿದೆ. ಸ್ಕ್ವೇರ್ ಶೇಪಲ್ಲಿ ಬಂದಿದೆ, ಒಂಥರ ಬೀಡ್ ಬಂದು ನೀವು ನೋಡ್ತಾ ಇರ್ಬೋದು. ಸ್ಕ್ವೇರ್ ಶೇಪಲ್ಲಿ ಬೀಡ್ ಬಂದು ಮಧ್ಯದಲ್ಲಿ ನಾಟ್ ಇದೆ. ತುಂಬ ಚೆನ್ನಾಗಿ ಕಾಣುತ್ತೆ ಈ ಡಿಸೈನು. ಇವಾಗ ಈ ಎರಡು ಏನಿದೆಯಲ್ಲ ಈ ಎರಡು ನಾಟನ್ನು ಸೇರಿಸ್ಕೊಂಡು ನಾವು ನಾಟನ್ನು ಹಾಕ್ಕೊಳ್ಬೇಕಾಗತ್ತೆ. ನಾನು ಆ ಎರಡನ್ನು ಸೇರಿಸಿ ನಾಟನ್ನು ಹಾಕ್ತೀನಿ. ಸೊ ನಾನು ನಾಟ್ ಹಾಕಿದ್ದೀನಿ. ಈ 4 ಬೀಡ್ ಕೆಳಗಡೆ ಏನು ನಾಟ್ ಬರುತ್ತಲ್ಲ ಆ ಜಾಗದಲ್ಲಿ ನಾವು ಕುಚ್ಚನ್ನು ಕಟ್ಕೊಬೇಕು. ಇವಾಗ ನೆಕ್ಸ್ಟ್ ಹಾಫ್ ಏನಿದೆ ಅದನ್ನು ಆ್ಯಸ್ ಇಟ್ ಈಸ್ ಹಾಗೆ ಬಿಡೋಣ. ಅದರ ಪಕ್ಕದಲ್ಲಿ ಏನು ನಾಟ್ ಇದೆಯಲ್ಲ ಅದರಲ್ಲಿ ಹಾಫನ್ನು ತೊಗೊಂಡು ಆ ಹಾಫ್ಗೆ ಬೀಡನ್ನು ಹಾಕಬೇಕು. ಯಾವಾಗಲೂ ಅಷ್ಟೇ ನಾವು ಫಸ್ಟ್ ಸ್ಟೆಪ್ಪಲ್ಲಿ ಏನು ಬೀಡ್ ಹಾಕಿರ್ತೀವಲ್ಲ 2 ಬೀಡು ಕೆಳಗಡೆನೂ ಅದೇ ನಾಟಲ್ಲೇ ಬೀಡನ್ನು ಆ್ಯಡ್ ಮಾಡ್ಕೊಬೇಕಾಗುತ್ತೆ. ಪ್ಲೇನ್ ಇರೋ ನಾಟು ಹಾಗೆ ತೊಗೊಳ್ಬೇಕು. ಬೀಡ್ ಹಾಕಿರೋ ನಾಟಲ್ಲಿ ಮಾತ್ರ ನಾವು ಮತ್ತೆ ಕೆಳಗಡೆನೂ ಬೀಡನ್ನು ಆ್ಯಡ್ ಮಾಡ್ಕೊಬೇಕು. ಸೊ ಇವಾಗ ಇದರಲ್ಲಿ ಹಾಫ್ ತೊಗೊಂಡಿದ್ದೀನಿ. ಮತ್ತು ಇದಕ್ಕೆ ಈ ಥರ ಗೇರ್ ವೈರ್ನ ಇನ್ಸರ್ಟ್ ಮಾಡಿಕೊಂಡು ಬೀಡನ್ನು ಆ್ಯಡ್ ಮಾಡ್ಕೊತೀನಿ.
ಬೀಡ್ ಆ್ಯಡ್ ಮಾಡಿ ಇದೆರಡನ್ನು ಸೇರಿಸಿ ನಾನು ನಾಟನ್ನು ಹಾಕ್ಕೊತೀನಿ. ಸೊ ಇವಾಗ ಮತ್ತೆ ನೆಕ್ಸ್ಟ್ 4 ಬೀಡ್ ಆ್ಯಡ್ ಮಾಡಿದ್ದೀವಲ್ಲ ಅದರ ಕೆಳಗೆ ಮತ್ತೆ ನಾಟನ್ನು ಹಾಕ್ಕೊಬೇಕು. ಇದೇ ಥರ ಡಿಸೈನ್ನ ಕಂಟಿನ್ಯೂ ಮಾಡ್ಕೋಣ. ಸೊ ಡಿಸೈನ್ ಕಂಪ್ಲೀಟಾಗಿ ಕುಚ್ಚು ಕೂಡ ಕಟ್ಟಿದ್ದೀನಿ. ನಾನಿಲ್ಲಿ ಕುಚ್ಚು ಕಟ್ಟೋದಕ್ಕೆ 140 ಸ್ಟ್ರ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಒನ್ಸ್ ಅದು ಡಬಲ್ ಆದಾಗ 280 ಸ್ಟ್ರ್ಯಾಂಡ್ಸ್ ಆಗುತ್ತೆ. ಸೊ ನಾವೇನು 4 ಬೀಡ್ಸ್ ಆ್ಯಡ್ ಮಾಡಿದ್ದೀವಲ್ಲ ಅದರ ಕೆಳಗಡೆ ಕುಚ್ಚು ಬರುತ್ತೆ. ಡಿಸೈನ್ ಇಷ್ಟೇ ಸಿಂಪಲ್ ಆಗಿದೆ, ಹಾಗೆ ಈಸಿಯಾಗೂ ಹಾಕುವಂಥ ಡಿಸೈನು. ನೀವು ಸಹ ಈ ಡಿಸೈನ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಈ ಡಿಸೈನ್ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವಿಡಿಯೋಲಿ ಇಷ್ಟೇ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.